ನಮಸ್ಕಾರ ಬಂಧುಗಳೇ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಪ್ರೇಕ್ಷಕರೇ, ಲವ್ ಸೆಕ್ಸ್ ಮೋಸ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ದುಃಖಾಂತರದಲ್ಲಿ ಅಂತ್ಯವಾಗುತ್ತವೆ. ಆದರೆ ಇಂದು ನಾವು ಹೇಳಲಿರುವ ಈ ಪ್ರಕರಣ ಅಪರೂಪದ ಸುಖಾಂತ್ಯ ಕಂಡಿದೆ. ನಾವು ಈಗ ಫ್ಲಾಶ್ ಬ್ಯಾಕ್ಗೆ ಹೋಗಬೇಕಾದರೆ ಈ ಪ್ರಕರಣದ ಗುರುತು ಒಂದೇ. ಈ ಯುವತಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾಳೆ. ಅದು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ನಿಂಗ್ ಕೇಸ್ ಮಾಡ್ತಿದ್ನಲ್ಲ, ಅದನ್ನು ನಾನು ಇವಾಗ ಹೇಳ್ತಾ ಇರೋದೇನಂದ್ರೆ ನಾನು ಅದರಿಂದ ಎಲ್ಲ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಇವಾಗ ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನನಗೆ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಖುಷಿಯಿಂದನೇ ಹೋಗ್ತಾ ಇದ್ದೀವಿ. ಈಗ ನಮ್ಮಿಬ್ಬರ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಸರ್, ಎಲ್ಲವೂ ಸರಿಯಿದೆ ಎಂದು ಈ ಯುವತಿ ಇಂದು ಹೇಳ್ತಾ ಇದ್ದಾಳೆ. ಆದರೆ ಕೆಲವೇ ದಿನಗಳ ಹಿಂದೆ ಪರಿಸ್ಥಿತಿ ಸಂಪೂರ್ಣ ಬೇರೆ ಇತ್ತು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ರಾಯಚೂರು ಜಿಲ್ಲೆಯ ಕೊಪ್ಪಳ ಮೂಲದ ಈ ಯುವತಿ ನನ್ನನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಲಾಗಿದೆ ಎಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಳು. ಯುವಕರು ಲವ್ ಮಾಡುವ ನೆಪದಲ್ಲಿ ದೈಹಿಕ ಆಸೆಗಳನ್ನು ತೀರಿಸಿಕೊಂಡು ಗರ್ಭಪಾತಕ್ಕೂ ಕಾರಣನಾಗಿದ್ದಾನೆ ಎಂದು ಯುವತಿ ನೇರ ಆರೋಪ ಮಾಡಿದ್ದಳು. ಇನ್ನೊಂದೆಡೆ ರಾಯಚೂರು ಮೂಲದ ಯುವಕ ಮದುವೆಯಾಗುವುದಾಗಿ ನಂಬಿಸಿ ದೇಹ ಸಂಬಂಧವನ್ನು ಹೊಂದಿದ್ದಾನೆ ಎನ್ನುವ ಆರೋಪ ಎದುರಿಸುತ್ತಿದ್ದ. ಅಷ್ಟೇ ಅಲ್ಲದೆ ಯುವಕನು ದೇವಸ್ಥಾನದಲ್ಲಿ ಕೈಕೊಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಲು ಸಿದ್ಧತೆ ಮಾಡಿಕೊಂಡಿದ್ದ. ಅದರ ಸಾಕ್ಷಿಯಾಗಿ ಇನ್ಸ್ಟಾಗ್ರಾಂನಲ್ಲಿ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದ ಆ ಯುವಕ. ಇದನ್ನು ಕಂಡ ಯುವತಿ ನೇರವಾಗಿ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ಮೋಸ, ಲೈಂಗಿಕ ಶೋಷಣೆ ಹಾಗೂ ಗರ್ಭಪಾತದ ಕುರಿತು ದೂರು ನೀಡಿದ್ದಳು. ಈ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಯುವಕನ ಮದುವೆಯೇ ಮುರಿದು ಬಿದ್ದಿತ್ತು. ನಂತರ ಪ್ರಕರಣ ರಾಯಚೂರಿನ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನ ಹಂತಕ್ಕೆ ತಲುಪಿತು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಯುವಕ ಇದೀಗ ಈ ಯುವತಿಯನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆ. ಗಮನಾರ್ಹ ಸಂಗತಿ ಎಂದರೆ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರಂತೆ. ಮೊದಲಿಂದಲೂ ಇಬ್ಬರಿಗೂ ಪರಿಚಯ ಇತ್ತು. ಅಂದರೆ ಇಬ್ಬರು ಮೊದಲಿಂದಲೂ ಜೋಡಿಯಾಗಿದ್ದಾರೆ. ಇದೀಗ ಪೊಲೀಸರ ಮುಂದೆ ನಾವು ಇಬ್ಬರು ಒಂದಾಗಿ ಬಾಳುತ್ತೇವೆ, ಯಾವುದೇ ಸಮಸ್ಯೆ ಇಲ್ಲ ಎಂದು ಮುಚ್ಚಳಿಕೆ ಪತ್ರವನ್ನು ನೀಡಿದ್ದಾರೆ. ಅದು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ನಿಂಗ್ ಕೇಸ್ ಮಾಡ್ತಿದ್ನಲ್ಲ, ಅದನ್ನು ನಾನು ಇವಾಗ ಹೇಳ್ತಾ ಇರೋದೇನಂದ್ರೆ ನಾನು ಅದರಿಂದ ಎಲ್ಲ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಇವಾಗ ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ, ನನಗೆ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಖುಷಿಯಿಂದನೇ ಹೋಗ್ತಾ ಇದ್ದೀವಿ. ಮತ್ತು ನಾನು ಅವನು ಸೇರಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಪ್ಪಿಗೆಯಿಂದಾನೆ. ಬಂಧುಗಳೇ, ಕೊನೆಗೂ ಮೋಸ ಹೋಗಬೇಕಾಗಿದ್ದ ಯುವತಿಗೆ ನ್ಯಾಯ ಸಿಕ್ಕಿದೆ. ಸದ್ಯಕ್ಕೆ ಈ ಲವ್ ಮೋಸ ಪ್ರಕರಣದ ಸುಖಾಂತ್ಯ ಕಂಡಿದೆ. ಪ್ರೇಕ್ಷಕರೇ, ಇಲ್ಲಿ ಒಂದು ಮಹತ್ವ ಸಂದೇಶ ಇದೆ. ಇಂದು ಅನೇಕ ಯುವತಿಯರು ಪ್ರೀತಿಯ ಹೆಸರಿನಲ್ಲಿ ಬಣ್ಣ ಬಣ್ಣದ ಮಾತಿಗೆ ಮರಳಾಗಿ ಮದುವೆಗೆ ಮುನ್ನವೇ ತಮ್ಮ ಸರ್ವಸ್ವವನ್ನೇ ಅರ್ಪಿಸಿ ಬಿಡುತ್ತಾರೆ. ಮದುವೆ ಆಗುವ ಮೊದಲೇ ಹನಿಮೂನ್ ಮುಗಿಸಿ ಬಿಡುವಂತಹ ಪರಿಸ್ಥಿತಿಗಳು ಇಂದು ಹೆಚ್ಚಾಗಿವೆ. ಎಲ್ಲಾ ಕಥೆಗಳು ಇಂತಹ ಸುಖಾಂತ್ಯ ಕಾಣುವುದಿಲ್ಲ. ಬಹುತೇಕ ಪ್ರಕರಣಗಳು ದುಃಖ, ಮೋಸ ಮತ್ತು ಜೀವನ ಪೂರ್ತಿ ನೋವಿನಲ್ಲೇ ಅಂತ್ಯವಾಗುತ್ತವೆ. ಪ್ರೀತಿ ಮಾಡುವುದು ತಪ್ಪಲ್ಲ, ಆದರೆ ಅಂಧವಾಗಿ ನಂಬುವುದು ಅಪಾಯ. ನಂಬಿಕೆಯ ಹಿಂದೆ ಭದ್ರತೆ ಇರಬೇಕು. ಭಾವನೆಗಿಂತ ಭವಿಷ್ಯ ಮುಖ್ಯ. ಈ ವಿಡಿಯೋ ಇಂದಿನ ಯುವತಿಯರಿಗೆ ಒಂದು ಪಾಠವಾಗಲಿ. ಸಾವಧಾನವಾಗಿರಿ, ಜಾಗರೂಕರಾಗಿರಿ, ನಿಮ್ಮ ಜೀವನ ಅಮೂಲ್ಯವಾಗಲಿ. ಬಂಧುಗಳೇ, ಇದು ಈಗಿನ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಅನ್ಕೊಂತೀನಿ. ನಿಮ್ಮದೇನೇ ಕಾಮೆಂಟ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.